ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ತಮಿಳು ಭಾಷೆಯಿಂದ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾವಾಗಿರುವ 29 ಎಂಬ ಒಂದು ಸಿನಿಮಾ ಕನ್ನಡ ಭಾಷೆಗೆ ಡಬ್ಬಿಂಗ್ ಆಗಿ ಬಿಡುಗಡೆಯಾಗಿದೆ. ಈ ಒಂದು ಸಿನಿಮಾ ಸ್ಟಾರ್ಟಿಂಗ್ ನಾವು ನೋಡುವಾಗ ಸ್ಲೋ ಇಂದ ಸ್ಟಾರ್ಟ್ ಆಗುತ್ತದೆ, ಆದರೆ ಎಂಡಿಂಗ್ ಬಂದಾಗ ನಮ್ಮ ರಿಯಲ್ ಲೈಫ್ ಹೇಗಿರುತ್ತೆ, ರಿಯಲ್ ಲೈಫಲ್ಲಿ ಏನೇನೆಲ್ಲ ಲವ್ ಆದರೆ ತೊಂದರೆಗಳು ಆಗುತ್ತವೆ ಮತ್ತು ನಮ್ಮ ಕೆರಿಯರ್ ನಾವು ಯಾವ ರೀತಿ ಸೆಟ್ ಮಾಡ್ಕೋಬೇಕನ್ನೋದು ಸಿನಿಮಾದ ಒಂದು ಪ್ರಮುಖ ಉದ್ದೇಶವಾಗಿದೆ. ಅಷ್ಟಕ್ಕೂ ಈ ಸಿನಿಮಾದ ಕತೆ ಏನು, ಕತೆ ಹೇಗಿದೆ ಅಂತ ನಾನು ಇವತ್ತಿನ ಒಂದು ರಿವ್ಯೂ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನೀವು ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಒಂದು ಒಳ್ಳೆ ಮಿಡಲ್ ಕ್ಲಾಸ್ ಲೈಫಲ್ಲಿ ಯಾರೆಲ್ಲ ಬದುಕುತ್ತಿದ್ದೀರಾ, ನಿಮಗೆ ಇದು ಪಕ್ಕಾ ಸಿನಿಮಾ ಕನೆಕ್ಟ್ ಆಗುವಂಥ ಒಂದು ಸ್ಟೋರಿಯ ಒಂದು ಸಿನಿಮಾವಾಗಿದೆ. ಹಾಗಾದರೆ ಕತೆ ಕಡೆ ನೋಡೋಣ ಬನ್ನಿ. ಈ ಒಂದು ಸಿನಿಮಾ ಕತೆ ನಡೆಯೋದು 29 ವರ್ಷದ ಎಂಬ ಒಂದು ಸತ್ಯ ಅನ್ನೋ ಒಬ್ಬ ಹುಡುಗನ ಸುತ್ತ ನಡೆಯುವಂಥ ಒಂದು ಕಥೆಯಾಗಿದೆ. ಹೌದು, ಅವನ ಲೈಫಲ್ಲಿ ತುಂಬಾನೇ ಒಂದು ಸ್ಟ್ರಗಲ್ ಇರುತ್ತೆ. ಅದರಲ್ಲಿ ಮಿಡಲ್ ಕ್ಲಾಸ್ ಲೈಫ್ ಅವನು ಬದುಕುತ್ತಾನೆ. ಅದರ ಜೊತೆಗೆ ಅವನ ಲೈಫಲ್ಲೇ ಅವನಿಗೆ ಕ್ಲಾರಿಟಿ ಇರಲ್ಲ, ತನ್ನ ಬದುಕು ಏನು, ತನ್ನ ಕುಟುಂಬದ ಜವಾಬ್ದಾರಿ ಏನಂತ ತುಂಬಾನೇ ಸ್ಟ್ರಗಲ್ ಪಡುವಂಥ ಒಂದು ಸಮಯದಲ್ಲಿ ಅವನ ಲೈಫಿಗೆ ಒಬ್ಬಳು ಹುಡುಗಿ ಬರ್ತಾಳೆ. ಆ ಹುಡುಗಿ ಬಂದ ಮೇಲೆ ಅವನ ಲೈಫ್ ಹೇಗೆಲ್ಲ ಟೋಟಲಿ ಚೇಂಜ್ ಆಗುತ್ತೆ ಮತ್ತು ಹೇಗೆಲ್ಲ ಚೇಂಜಸ್ ಮಾಡ್ತಾಳೆ ಅನ್ನೋದು ಸಿನಿಮಾದಲ್ಲಿ ಒಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆದರೆ ಲಾಸ್ಟಲ್ಲಿ ಬರುವಂಥ ಆ ಒಂದು ಟ್ವಿಸ್ಟ್, ರಿಲೇಷನ್ಶಿಪ್ ಆ ಮದುವೆ ಹಂತಕ್ಕೆ ಬಂದಾಗ ಅಲ್ಲಿ ಮ್ಯಾಟರ್ ಆಗೋದು ನೀವು ಬದುಕುವುದು ರೀತಿ ಅಲ್ಲ, ದುಡ್ಡು ಮತ್ತು ಆಸ್ತಿ ಇದು ಕೂಡ ಪ್ರಮುಖವಾಗಿ ಮ್ಯಾಟರ್ ಆಗುತ್ತದೆ. ಅಷ್ಟಕ್ಕೂ ಆ ಹುಡುಗಿ ಅವನ ಮದುವೆ ಆಗ್ತಾಳ ಅಥವಾ ಇಲ್ಲ, ಅವನ ಲೈಫ್ ಕೆರಿಯರಲ್ಲಿ ಸೆಟ್ ಆಗ್ತಾನ ಇಲ್ಲ ಅಂತ ನೀವು ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು. ಕತೆ ತುಂಬ ಚೆನ್ನಾಗಿದೆ. ಮಿಡಲ್ ಕ್ಲಾಸ್ ಲೈಫಲ್ಲಿ ಯಾರೆಲ್ಲ ಬದುಕುತ್ತಿದ್ರ ನಿಮಗೆ ಈ ಸಿನಿಮಾ ಪಕ್ಕಾ ಕನೆಕ್ಟ್ ಆಗುತ್ತದೆ. ಸಿನಿಮಾ ನೋಡುವಾಗ ಸ್ಟ್ರಗಲ್ ಇದೆ, ಡಿಸಿಷನ್ ಇದೆ, ಯಾವ ರೀತಿ ನಾವು ಮಿಡಲ್ ಕ್ಲಾಸ್ ಲೈಫಲ್ಲಿ ಒಂದು ಡಿಸಿಷನ್ ತೆಗೆದುಕೊಳ್ಳಬೇಕು, ಆ ಒಂದು ಡಿಸಿಷನ್ನಿಂದ ನಮ್ಮ ಲೈಫ್ ಹೇಗೆಲ್ಲ ಬದಲಾಗುತ್ತದೆ, ನಮ್ಮ ಜೀವನದಲ್ಲಿ ನಮಗೆ ಏನು ಮುಖ್ಯ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿಯೇ ತೋರಿಸಿ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾವಾಗಿದೆ. ಈ ಒಂದು ಸಿನಿಮಾ ನೆಟ್ಫ್ಲಿಕ್ಸ್ ಎಂಬ ಒಂದು OTT ಪ್ಲ್ಯಾಟ್ಫಾರ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಡಬ್ಬಿಂಗ್ ಆಗಿ ಸ್ಟ್ರೀಮ್ ಕೂಡ ಮಾಡುತ್ತಿದ್ದಾರೆ. ಈ ಸಿನಿಮಾ ತುಂಬ ಚೆನ್ನಾಗಿದೆ, ರೊಮ್ಯಾಂಟಿಕ್ ಇದೆ, ಸ್ಟ್ರಗಲ್ ಇದೆ ಮತ್ತು ಜೀವನ ಹೇಗೆ ಸಾಗಿಸಬೇಕು, ಜೀವನದಲ್ಲಿ ಗುರಿ ಎಷ್ಟು ಮುಖ್ಯ, ಆ ಒಂದು ಗುರಿಯಿಂದ ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅನ್ನೋದು ತುಂಬ ರಿಯಲ್ ಆಗಿ ತೋರಿಸಿದ್ದಾರೆ. ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗಳಿಗೆ. ಫ್ರೀ ಇರುವ ಟೈಮಲ್ಲಿ ಈ ಒಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಅದರ ಜೊತೆಗೆ ಈ ಸಿನಿಮಾದಲ್ಲಿ ಬರುವಂಥ ಆ ಒಂದು ಕ್ಲೈಮ್ಯಾಕ್ಸ್ ಇಡೀ ಸಿನಿಮಾನೇ ಕಥನೆ ಬದಲಾಯಿಸಿ ಬಿಡ್ತದೆ. ಅಷ್ಟಕ್ಕೂ ಆ ಒಂದು ಕ್ಲೈಮ್ಯಾಕ್ಸ್ ಏನಂತ ನೋಡೋಣ ಬನ್ನಿ. ಹೌದು, ಕೊನೆಯಲ್ಲಿ ನಮ್ಮ ಹೀರೋ ಸತೆಗೆ ಪ್ರತಿ ಒಂದೊಂದು ಅರ್ಥ ಆಗ್ತಾ ಹೋಗುತ್ತದೆ. ರಿಯಲ್ ಲೈಫಲ್ಲಿ ಲವ್ ಮತ್ತು ಎಷ್ಟು ಮುಖ್ಯ ಇರುತ್ತೆ ಮತ್ತು ಆ ಒಂದು ಲವ್ ಪಡೆದುಕೊಳ್ಳಬೇಕಂದ್ರೆ ಜೀವನದಲ್ಲಿ ಯಾವ ರೀತಿ ಸೆಟ್ ಆಗಬೇಕು ಅಂತ ನಮಗೇನೆ ಪ್ರಶ್ನೆಗಳು ಮೂಡುತ್ತವೆ. ಸಿನಿಮಾ ನೋಡುವಾಗ ನಿಮ್ಮಲ್ಲಿನೇ ಆ ಒಂದು ಥಾಟ್ಗಳು ನಿಮ್ಮಲ್ಲಿನೇ ಮೂಡುತ್ತವೆ. ಹಾಗೂ ರಿಯಲ್ ಲೈಫಲ್ಲಿ ದುಡ್ಡು ಎಷ್ಟು ಮುಖ್ಯ ಅನ್ನೋದು ಸಿನಿಮಾದ ಪ್ರಮುಖ ಉದ್ದೇಶವಾಗಿದೆ. ಒಂದು ಟೈಮಲ್ಲಿ ಲವ್, ಕ್ರಶ್ ಎಲ್ಲವೂ ಕೂಡ ಹಾಗೇ ಆಗುತ್ತವೆ. ಆದರೆ ಅದರಲ್ಲಿ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಲೈಫಲ್ಲಿ ಇವೆಲ್ಲದರ ಜೊತೆಗೆ ತನ್ನ ಮನೆಯ ಜವಾಬ್ದಾರಿ, ತನ್ನ ಜೀವನದ ಗುರಿ ಎಲ್ಲವೂ ಕೂಡ ಚೆನ್ನಾಗಿಯೇ ತೋರಿಸಿದ್ದಾರೆ. ನೀವು ಕೂಡ ಸಿನಿಮಾ ನೋಡಿ ಆ ಒಂದು ಸಿನಿಮಾನು ಎಂಜಾಯ್ ಮಾಡಬಹುದು. ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರಿಗೆ ಅರ್ಥ ಆಗುತ್ತೆ, ಸಿಂಪಲ್ ಆಗಿದೆ, ಆದರೆ ಕಥೆಯ ಒಳಗೆ ತುಂಬ ಆಳವಿದೆ, ಅರ್ಥ ಕೂಡ ಇದೆ. ಸೊ ಹಾಗೆ ಈ ಒಂದು ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ನಿಮಗೆ ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ನೋಡೋಕ್ಕೆ ಸಿಗುತ್ತದೆ. ಸೊ ಇದು ಆಗಿತ್ತು 29 ಎಂಬ ಒಂದು ತಮಿಳು ಇಂಡಸ್ಟ್ರಿಯಿಂದ ಬಂದಿರುವ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಅಥವಾ ಈ ಮಾಡು ರಿವ್ಯೂ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಹಾಗೆ ಮತ್ತೆ ಸಿಗೋಣ ಬೇರೆ ಒಂದು ಸಿನಿಮಾ ರಿವ್ಯೂದಲ್ಲಿ. ಕಾಯ್ತಾರೆ. ನಮಸ್ಕಾರ. ಹಳೆ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಈ ಒಂದು ಸಿನಿಮಾದ ಬಗ್ಗೆ ಏನಾದರೂ ಡೌಟ್ಸ್ ಅಥವಾ ಸಿನಿಮಾ ಹೇಗಿರಬೇಕಂತ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ
ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಬರ್ತೀನಿ, ಅದು ಕಾಯ್ತರಿ. ನಮಸ್ಕಾರ ಸ್ನೇಹಿತರೆ.